ಶ್ರೀ ಸ್ವಾಮಿ ಸಮರ್ಥ. ಹೇಗಿದ್ದೀರಿ ಎಲ್ಲರೂ? ಆರಾಮಾಗಿದ್ದೀರಲ್ಲ? ನಾನು ಕೂಡ ಆರಾಮಾಗಿದ್ದೇನೆ ಫ್ರೆಂಡ್ಸ್. ಇವತ್ತು ನಾನು ಆನಿಯನ್ ಪರೋಟ ಮಾಡ್ತಾ ಇದ್ದೇನೆ. ಆನಿಯನ್ ಪರೋಟ ಮಾಡೋದಕ್ಕೆ ನಾನು 2 ಆನಿಯನ್ ತೊಗೊಂಡಿದ್ದೇನೆ. ಅದನ್ನು ಸಣ್ಣಾಗಿ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ ಈ ಥರ. ಇದರಲ್ಲಿ ಈಗ ನಾವು ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಬೇಕು. ಸ್ಪೈಸಸ್ ಅಂದರೆ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಚಾಟ್ ಮಸಾಲ ಪೌಡರ್ ಇವೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪು ಹಾಕೋದಕ್ಕಿಂತ ಮುಂಚೆನೇ ನಾವೊಂದು ಚಪಾತಿಯನ್ನು ಲಟ್ಟಿಸ್ಕೊಂಡು ಇಟ್ಕೋಬೇಕು. ಉಪ್ಪು ಹಾಕಿದರೆ ಆನಿಯನಲ್ಲಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಚಪಾತಿಯನ್ನು ಲಟ್ಟಿಸ್ಕೊಂಡು ಆದಮೇಲೆ ಅದರಲ್ಲಿ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಪರಾಠ ಇನ್ಸ್ಟೆಂಟ್ ಕೂಡ ತಯಾರಾಗುತ್ತೆ ಇದು. ನೋಡಿ ಈ ಥರ ಒಂದು ಚಪಾತಿ ಲಟ್ಟಿಸ್ಕೊಂಡು ಈ ಸ್ಟಫಿಂಗನ್ನು ಇದರಲ್ಲಿ ಇಟ್ಕೊಂಡು ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ನೀವು ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬಹುದು. ಅದರ ಎಡ್ಜಸ್ಸನ್ನು ಸ್ವಲ್ಪ ದಬಾಯಿಸ್ಕೊಳ್ಬೇಕು, ಏಕೆಂದರೆ ಸ್ಟಫಿಂಗ್ ಹೊರಗೆ ಬಂದುಬಿಡುತ್ತೆ. ಇಲ್ಲಾಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಚಪಾತಿ ಲಟ್ಟಿಸುವಾಗ, ಪರಾಠ ಲಟ್ಟಿಸುವಾಗ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ಮೆಲ್ಲಗೆ ಮಾಡಿ, ಇಲ್ಲಾಂದರೆ ಸ್ಟಫಿಂಗ್ ಹೊರಗೆ ಬಂದುಬಿಡುತ್ತೆ. ಈ ಪರಾಠ ಜಾಸ್ತಿ ತೆಳ್ಳಗಾಗಿರಬಾರ್ದು, ದಪ್ಪನೇ ಇರಬೇಕು. ಈ ಥರ ಹಂಚು ಬಿಸಿ ಮಾಡಿಕೊಂಡು ಅದರಲ್ಲಿ ಬಟರ್ ಇಲ್ಲಾಂದರೆ ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ಬೇಕು. ನನ್ನ ವಿಡಿಯೋ, ನನ್ನ ರೆಸಿಪೀಸ್ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಈ ಪರಾಠ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮೆತ್ತಗೆ ಇರಬಾರ್ದು. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಪರಾಠ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.